ಈ ಒಂದು ರೆಸಿಪಿ ನನಗೆ ಗೊತ್ತಾಗಿದ್ದು ಡ್ಯೂರಿಂಗ್ ಮೈ ಜಿಮ್ ಡೇಸ್, ಯಾವಾಗ ನನಗೆ ಕ್ಯಾಲೋರೀಸ್ ಬಗ್ಗೆ ಅರ್ಥ ಆದಾಗ. ಇದೊಂದು ಹೈ ಇನ್ ಪ್ರೋಟೀನ್ ಆ್ಯಂಡ್ ರಿಚ್ ಇನ್ ಫೈಬರ್ ಆಗಿದ್ದು ಡೈಜೆಷನ್ಗೆ ತುಂಬ ಹೆಲ್ಪ್ ಆಗ್ತದೆ. ಕೇವಲ 2 ದೋಸೆ ತಿಂದ್ರೇ ಒಂದು ಮೀಲಷ್ಟು ಇಕ್ವಿವೆಲೆಂಟ್ ಆಗಿದೆ. ಸೊ ಇದನ್ನು ಲಂಚ್ ಆರ್ ಡಿನ್ನರ್ ಆಗಿಯೂ ಯೂಸ್ ಮಾಡ್ಬೋದು. ಇದಕ್ಕೆ ಯಾವುದೇ ಥರ ಫರ್ಮೆಂಟೇಷನ್ ಬೇಡ. ಹೆಸರುಕಾಳು ಮತ್ತು ಕಿನ್ವಾನ ನೈಟ್ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಡೈರೆಕ್ಟಾಗಿ ದೋಸೆನ ಮಾಡಿದರೆ ನೀವು ಹೆಲ್ದಿ ಆ್ಯಂಡ್ ಕ್ರಿಸ್ಪಿ ದೋಸೆನ ಎಂಜಾಯ್ ಮಾಡ್ಬೋದು. ನೀವು ಕೂಡ ವರ್ಕಿಂಗ್ ಪರ್ಸನ್ ಅಥವಾ ಬ್ಯಾಚುಲರ್ ಆಗಿದ್ದು ಏನಾದರೂ ಕ್ವಿಕ್ ಲಂಚ್ ಆ್ಯಂಡ್ ಡಿನ್ನರ್ ರೆಸಿಪೀಸ್ನ ಹುಡುಕ್ತಾ ಇದ್ದರೆ ಬಿಟ್ಸ್ ಆಫ್ ಪಲ್ಲವಿನ ಫಾಲೋ ಮಾಡಿ. ಯಾಕಂದರೆ ನಾನು ನಿಮಗೆ ತರ್ತಾ ಇದ್ದೇನೆ ಸೀರೀಸ್ ಆಫ್ ಕ್ವಿಕ್ ಲಂಚ್ ಆ್ಯಂಡ್ ಡಿನ್ನರ್ ರೆಸಿಪೀಸ್. ನೀವು ಈ ದೋಸೆನ ನಿಮ್ಮ ಚಾಯ್ಸ್ ಆಫ್ ಕರಿ ಅಥವಾ ಪಲ್ಯದ ಜೊತೆ ಪೇರ್ ಮಾಡ್ಕೊಬೋದು. ನಾನು ಇದ್ರ ಜೊತೆ ಎಂಜಾಯ್ ಮಾಡಿದ್ದು ಒಂದು ಯಮ್ಮಿಯಾದಂಥ ತೆಂಗಿನಕಾಯಿ ಚಟ್ನಿ ಜೊತೆ.